ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 2025ರಿಂದ 26ನೇ ಸಾಲಿನ ಭಗವಾನ್ ಬುದ್ಧ ಜಯಂತಿಯನ್ನು ಮೇ 12ರ ಬೆಳಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಸಂಚಾಲಕ ಶಿವರಾಜ್ ಎಂಸಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಭಗವಾನ್ ಬುದ್ಧರ ಜಯಂತಿ ಆಚರಿಸುತ್ತಿದ್ದು, ಜಯಂತಿಯ ದಿವ್ಯ ಸಾನ್ನಿಧ್ಯವನ್ನು ಕೊಳ್ಳೇಗಾಲದ ಜೇತವನದ ಭಂತೆ ಮನೋರಕ್ಷಿತ ಅವರು ವಹಿಸುವರು ಎಂದರು. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘನ ಉಪಸ್ಥಿತಿಯ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ, ಪಿಎಂ ನರೇಂದ್ರ ಸ್ವಾಮಿ ಗೌರವ ಉಪಸ್ಥಿತಿಯಲ್ಲಿ ಶಾಸಕ ಪಿ. ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು. ಎಲ್ಲ ಸರ್ವಜನಾಂಗದ ಶಾಂತಿಯ ತೋಟ. ಇಲ್ಲಿ ಬೌದ್ಧರು ಅವರು ಬೇರೆ ಧರ್ಮದವರು ಅನ್ನೋ ಹಾಗಿಲ್ಲ. ನಾವೆಲ್ಲರೂ ಭಾರತೀಯರು, ಜೊತೆಗೆ ಶಾಂತಿಯನ್ನು ಪ್ರತಿಪಾದಿಸ್ತಕ್ಕಂಥ ಭಗವಾನ್ ಬುದ್ಧರ ನಾಡಿನ ನಾವೆಲ್ಲರೂ ಒಂದೇ. ಹಾಗಾಗಿ ಈ ಬುದ್ಧ ಜಯಂತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಲಿಕ್ಕೆ ಸಾಕಷ್ಟು ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಇನ್ನು ಅನೇಕ ಬೌದ್ಧ ಸಂಘಟನೆಗಳ ಒಂದು ಹೋರಾಟದ ಫಲವಾಗಿ ಇದೀಗ ರಾಜ್ಯ ಸರ್ಕಾರ ಇದನ್ನು ಒಂದು ಕಾರ್ಯಕ್ರಮವನ್ನು ಮಾಡಿ ಬುದ್ಧರ ಸಂದೇಶವನ್ನು ಬೋಧನೆಯನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಬಹಳ ಶ್ಲಾಘನೀಯ. ಅದಕ್ಕೆ ನೀವೆಲ್ಲರೂ ಕೂಡ ಕೃತಜ್ಞರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ಮನೋರಕ್ಷಿತ ತೇರಾರವರು, ಕೊಳ್ಳೇಗಾಲ. ಮತ್ತು ಉಪನ್ಯಾಸಕರಾಗಿ ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಡಾಕ್ಟರ್ ಕಲಾವತಿ ಎಚ್.ಕೆ. ಅಧ್ಯಾಪಕರು ಮತ್ತು ಸಂಶೋಧನಾ ಸಹಾಯಕರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ, ಇವರು ಮುಖ್ಯವಾಗಿ. ಮತ್ತು ಎಂದಿನಂತೆ ನಮ್ಮ ಪ್ರೋಟೋಕಾಲ್ ಪ್ರಕಾರ ಘನ ಉಪಸ್ಥಿತಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಸದರು, ಹಾಗೆ ಉದ್ಘಾಟನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂಥ ಎನ್. ಚಲುವರಾಯಸ್ವಾಮಿ ಅವರು, ಗೌರವ ಉಪಸ್ಥಿತಿ ರಮೇಶ್ ಬಂಡಿಸಿದ್ದೇಗೌಡವರು, ಮತ್ತು ಇವರೆಲ್ಲರೂ ಇದ್ದಾರೆ, ನರೇಂದ್ರ ಸ್ವಾಮಿಗಳು ಮತ್ತು ಶಾಸಕರುಗಳಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಪಿ. ರವಿಕುಮಾರ್ ರವರು ವಹಿಸ್ಕೊಡ್ತಾರೆ. ಇದು ಇನ್ನು ಅನೇಕ ವಿಚಾರಗಳನ್ನು ನಾವು ಅಲ್ಲಿ ವೇದಿಕೆಯಲ್ಲಿ ತಿಳ್ಕೊಳ್ಳೋದಿದೆ. ಬುದ್ಧರ ಶಾಂತಿ ಸಂದೇಶವನ್ನು ಹಂಚಿಕೊಳ್ಳೋದಿದೆ. ಮತ್ತು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯನ್ನು ಬಯಸುವಂಥ ಒಂದು ಸಂದರ್ಭ ಇದಾಗಿದೆ. ಯುದ್ಧ ನಡೀತಾ ಇರಬಹುದು, ಅನಿವಾರ್ಯ. ಅಲ್ಲಿ ನಮ್ಮ ರಕ್ಷಣೆಗೋಸ್ಕರ ಬೇಕಾದಂಥ ಎಲ್ಲವನ್ನೂ ಮಾಡಲೇಬೇಕಾಗ್ತದೆ, ನಮ್ಮ ದೇಶದ ಒಂದು ರಕ್ಷಣೆಗೋಸ್ಕರ. ಆದರೆ ಬುದ್ಧ ಯಾವತ್ತೂ ಬೇಕಾಗ್ತಾರೆ. ಅಷ್ಟನ್ನು ಹೇಳ್ತಾ ತಮ್ಮೆಲ್ಲರೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ, ಗೋಷ್ಠಿಯಲ್ಲಿ ವೆಂಕಟೇಶ್, ಸಿದ್ದಯ್ಯ, ಶಿವಕುಮಾರ್, ಜಯರಾಜ್, ಮಹದೇವ್, ಎಸ್.ಪಿ. ನಾರಾಯಣಸ್ವಾಮಿ ಇದ್ದರು.